ನಮಸ್ತೆ. 24/7/2024 24th ಫೆಬ್ರವರಿ 2024 ಸ್ಯಾಟರ್ಡೆ. ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಸಾಮಾನ್ಯವಾಗಿ ಬೆಳೆಯುವ ಚಂದ್ರನಲ್ಲಿ ಶುಭ ಕಾರ್ಯಗಳನ್ನು ಮಾಡಬಹುದು. ಆದರೂ ಹುಣ್ಣಿಮೆಯವರೆಗೂ ಬೆಳೆಯುವ ಚಂದ್ರ, ಆನಂತರ ಕರಗುವ ಚಂದ್ರನಾಗುತ್ತೆ, ಅಂದರೆ ಕ್ಷೀಣ ಚಂದ್ರನಾಗುತ್ತದೆ. ಇವತ್ತಿನ ದಿನ ಪ್ರಕಾರ ಹುಣ್ಣಿಮೆ ಅಂತಂದರೆ ಶನಿವಾರ ದಿನ ಬೆಳಗ್ಗೆಯಿಂದ ಸಂಜೆ 6:05 ಹುಣ್ಣಿಮೆ ಇದೆ. ಆನಂತರ ಪ್ರಥಮ. ಆದ್ದರಿಂದಾಗಿ ಇವತ್ತು ಏನೇ ಕಾರ್ಯಗಳು ಮಾಡೋದಾದರೂ ಈಗಿಲ್ಲ. ಇವತ್ತಿನ ನಕ್ಷತ್ರ ಮಖಾ ನಕ್ಷತ್ರ. ಮಖಾ, ಮಕೆ ಈ ರೀತಿಯೆಲ್ಲ ಅಂತೀವಿ. ಈ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ 10:20 ಇರುತ್ತದೆ. ಆನಂತರ ಬರೋದು ಪುಬ್ಬ ನಕ್ಷತ್ರ. ಇವತ್ತಿನ ದಿನ ಪ್ರಕಾರ ಮಖಾ ನಕ್ಷತ್ರ ಅಮೃತ, ಧನಪ್ರಾಪ್ತಿ ಇಂಥದ್ದೆಲ್ಲ ಕೊಡುತ್ತದೆ. ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಅಂದರೆ ಮುಹೂರ್ತ ಕಾರ್ಯಗಳಿಗೆ ಇವತ್ತು ದಿನವಿಲ್ಲ, ಹುಣ್ಣಿಮೆಯಲ್ಲಿ ಮಾಡೋಲ್ಲ. ಆಮೇಲೆ ಪ್ರಥಮ ಬರೋದರಿಂದ ಅದನ್ನೂ ಇಲ್ಲ. ಆನಂತರ ಬರೋದು ಪುಬ್ಬ ನಕ್ಷತ್ರ, ಅಂದರೆ ರಾತ್ರಿ 10:20 ಮೇಲೆ. ಪುಬ್ಬ ನಕ್ಷತ್ರ ಬರುವ ಸಮಯದಲ್ಲಿ ಧನಹಾನಿ ಇದೆ. ಅದರಿಂದ ಇವತ್ತು ರಾತ್ರಿಯವರೆಗೂ ಚೆನ್ನಾಗಿದೆ. ಈ ರೀತಿಯಾದ ಈ ದಿನದಲ್ಲಿ ಸೂರ್ಯೋದಯ 6:38, ಸೂರ್ಯ ಅಸ್ತಮನ ಸಂಜೆ 6:27. ಇವತ್ತು ಚಂದ್ರನು ಉದಯ ಮಾತ್ರ ಇರುತ್ತದೆ, ಸನ್ಸೆಟ್ ಇಲ್ಲ. ನಂತರ ನೋಡುವಂಥ ವಿಷಯಗಳು ಏನು ಅಂತಂದರೆ ನಕ್ಷತ್ರ ಪಾದಗಳು. ಇವತ್ತೆಲ್ಲ ಸಿಂಹರಾಶಿನೇ ಇರೋದು. ಯಾವ ಮಕ್ಕಳು ಹುಟ್ಟಿದ್ರು ಸಿಂಹರಾಶಿನೇ. ನಕ್ಷತ್ರ ಪಾದಗಳು ಅಂತಂದರೆ ಮಖಾ ನಕ್ಷತ್ರದ 2ನೇ ಪಾದ ಬೆಳಗ್ಗೆ 6:38 8:52 ಬೆಳಗ್ಗೆವರೆಗೂ AM ವರೆಗಿದೆ. ಆನಂತರ ಮಧ್ಯಾಹ್ನ 3:36 ಮಖಾ ನಕ್ಷತ್ರ 3ನೇ ಪಾದ. ಆನಂತರ ರಾತ್ರಿ 10:21 ಮಖಾ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮಖಾ ನಕ್ಷತ್ರ ಮುಗೀತದೆ. ಅಲ್ಲಿಂದ ಪುಬ್ಬ ನಕ್ಷತ್ರ ಪ್ರಾರಂಭವಾಗಿ ರಾತ್ರಿ ಆದ ನಂತರ ಕಳೆದು ಬೆಳಗಿನ ಜಾವ 5:06 ಪುಬ್ಬ ನಕ್ಷತ್ರ 1ನೇ ಪಾದ. ಆನಂತರ ಅಂದರೆ ಬೆಳಗಿನ ಜಾವ 5:06 ಮೇಲೆ ಪುಬ್ಬ ನಕ್ಷತ್ರ 2ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗೂ ಇದೇ ಪುಬ್ಬ ನಕ್ಷತ್ರ ಇರುತ್ತದೆ. ಅಂದರೆ 25ನೇ ತಾರೀಕು ಭಾನುವಾರ ಈ ದಿನದವರೆಗೂ ಇದು ಇದೆ. ಅದರಲ್ಲೂ ವಿಶೇಷವಾಗಿ ನಾವು ತಗೋಬೇಕು ಅಂತಂದರೆ ಇನ್ನೊಂದು ವಿಷಯ ಏನು ತಗೋಬೇಕು, ಪ್ರಥಮ ಇದೆ ರಾತ್ರಿ 8:36 ಅಂತಂದರೆ ಭಾನುವಾರ, ಅಂತಂದರೆ ನಾಳೆ. ಇವತ್ತಿನ ನಕ್ಷತ್ರ ಪುಬ್ಬ ನಕ್ಷತ್ರ, ಅಂದರೆ ಇವತ್ತೆಲ್ಲ ಭಾನುವಾರಕ್ಕೆ ನಾವು ಹೇಳ್ತಾ ಇದ್ದೀವಿ. ಪುಬ್ಬ ನಕ್ಷತ್ರವಿದೆ. ಇದು ರಾತ್ರಿ 1:24 ಕಾರ್ಯಸಿದ್ಧಿಯು ರಾಜ ಸನ್ಮಾನನೂ ಬರುತ್ತದೆ. ಆದರೂ ರಾತ್ರಿ 8:36 ಪ್ರಥಮ ಇರೋದರಿಂದ ನಾವು ಹೇಳ್ತಿರೋದು ಭಾನುವಾರಕ್ಕೆ ಇರೋದರಿಂದ ಖಂಡಿತವಾಗಿ ಯಾವ ಮುಹೂರ್ತ ಕಾರ್ಯಗಳು ಇಲ್ಲ. ಆಮೇಲೆ ಮಂಡೇ ಮೇಲೆ ನೋಡ್ಕೋಬೇಕಾಗ್ತದೆ. ಮತ್ತು ನಾವು ಹಿಂದಿರುಗುತ್ತೀವಿ ಇವತ್ತಿನ 24ನೇ ತಾರೀಕಿಗೆ. ನಾವು ನೋಡಿದ್ವಿ ನಕ್ಷತ್ರ ಪಾದಗಳೆಲ್ಲ ನೋಡಿದ್ವಿ. ಆದರೂ ಈಗ ನಾವು ಮೇಯ್ನಾಗಿ ನೋಡೋದು ಏನಂತಂದರೆ 100% ಕೆಟ್ಟೋದು ಮತ್ತು 100% ಒಳ್ಳೆಯದನ್ನು ವಿಷಯಕ್ಕೆ ಬರೋಣ. ಬೆಳಗ್ಗೆ 6:38 ಮಕರ ರಾಶಿಗೆ ಚಂದ್ರಾಷ್ಟಮ, ಅಂದರೆ ಮಕರ ರಾಶಿಯವರಿಗೆ ದೋಷವಿದೆ. ಮಕರ ರಾಶಿಯಲ್ಲಿ ಹುಟ್ಟಿದ ಅಂದರೆ ನಕ್ಷತ್ರಗಳು ಅಂತ ತಗೊಂಡ್ರೆ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದಗಳು ಮತ್ತು ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ 1 ಮತ್ತು 2ನೇ ಪಾದಗಳು. ಇಂಥವರಿಗೆ ದೋಷ. ಆದ್ದರಿಂದಾಗಿ ಇವರು ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ಇವತ್ತು ಯಾವುದೆಲ್ಲ ಕೆಟ್ಟ ಟೈಮು ಅಂತ ನಾವು ಹೇಳ್ತಿದ್ದೀವೋ ಅಂಥವರೆಲ್ಲ ಗಮನ ಕೊಡಿ. ವಿಶೇಷವಾಗಿ 6:38 7:26 ದುರ್ಮುಹೂರ್ತ. ಇದು ಮಕರ ರಾಶಿಯವರಿಗೆ ದೋಷ. ಅವರಿಗೂ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಇದು ದೋಷದ ಸಮಯವೇ. 8:53 10:41 ನಕ್ಷತ್ರ ವಿಷಘಟಿಕಾ ಕಾಲ. ಇವತ್ತಿರುವ ನಕ್ಷತ್ರ ಪ್ರಕಾರ ದೋಷವಿರುವ ಸಮಯವಾಗಿರೋದರಿಂದ ನೀವು ಹೆಚ್ಚಾಗಿ ಗಮನ ಕೊಡಿ. ಅಂದರೆ ಮಖಾ ನಕ್ಷತ್ರ, ಈ ನಕ್ಷತ್ರದವರು ಗಮನ ಕೊಡಬೇಕು. ಅದರಲ್ಲೂ 8:53 10:41 ಅಧಿಕವಾದ ದೋಷವಿದೆ. ಮತ್ತು 9:36 11:04 ವಿಷಕಾಲ ಅಂತ ಆಪರೇಷನ್, ಹೊಸದಾಗಿ ಔಷಧಿಗಳನ್ನ ಪರೀಕ್ಷೆ ಮಾಡೋದು, ಇಂಥದನ್ನೆಲ್ಲ ಗಮನ ಕೊಡಬೇಕು. ಮಧ್ಯಾಹ್ನ 2:02 ಮೇಲೆ 3:30 ಯಮಗಂಡ ಕಾಲವಿದೆ. ಸಂಜೆ 5:37 5:59 ಮೃತ್ಯು ಇದೆ. ಆದ್ದರಿಂದ ಈ ಸಮಯವನ್ನು ಎಚ್ಚರದಿಂದಲೇ ದಾಟಬೇಕು.
ರಾತ್ರಿ ಅಂದರೆ ಲೇಟ್ ನೈಟ್ 2:04 3:35 AM ವರೆಗೂ ವಿಷಕಾಲವಿದೆ. ಇದೆಲ್ಲ 100% ದೋಷವಿರುವಂಥದ್ದು. ಬೇರೆ ಸಮಯಗಳಲ್ಲಿ ಏನೇ ಮಾಡಿದ್ರೂ ಇದರಲ್ಲಿ ಕಂಟಿನ್ಯೂ ಮಾಡ್ಬೋದು. ಆದರೆ ಈ ಸಮಯಗಳಲ್ಲಿ ನಾವು ಕೊಟ್ಟಿರುವಂಥ 100% ವಿಷಕಾಲಗಳಲ್ಲಿ ತೊಂದರೆ ಇರುವ ಸಮಯದಲ್ಲಿ ಯಾವ ಕಾರ್ಯಗಳು, ನೂತನ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆನಂತರ ಶುಭವಾಗಿರುವಂಥ ಸಮಯನ ನೋಡೋಣ. ಕೆಟ್ಟೋದು ಅಂತ ಬಂದಿದೆ, ಹುಣ್ಣಿಮೆ ಅಂತ ಗೊತ್ತಿದೆ, ಆಮೇಲೆ ಪ್ರಥಮ ಅಂತ ಬರುತ್ತದೆ. ಆದರೂ ಶುಭ ಸಮಯ ಏನಕ್ಕೆ ಅಂತಂದರೆ ಎಂದಿನಂತೆ ದಿನವೂ ಹೇಳ್ತಾ ಬಂದಿದ್ದೀವಿ. ಒಂದು ಆಸ್ಪತ್ರೆ ಎಮರ್ಜೆನ್ಸಿ ಸೈನ್ ಮಾಡಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಮಾತ್ರ, ಇಲ್ಲ ಅಂತಂದರೆ ಖಂಡಿತವಾಗಿ ಮುಂದಾಕಬೇಕಾಗ್ತದೆ. 7:28 8:51 ಶುಭವಾಗಿದೆ. 11:06 2 ಶುಭವಾಗಿದೆ. ಮಧ್ಯಾಹ್ನ 3:32 5:35 PM ವರೆಗೂ ಶುಭವಾಗಿದೆ, ಅಂದರೆ ಸಂಜೆಯವರೆಗೂ. ಆನಂತರ ಸಂಜೆ 6:01 2:02 ಪರವಾಗಿಲ್ಲ. ಮತ್ತೆ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:37 ಬೆಳಗ್ಗೆ ಸೂರ್ಯ ಉದಯದವರೆಗೂ ಶುಭವಾಗಿರುತ್ತದೆ. ಇದೆಲ್ಲ ಶುಭ ಸಮಯಗಳು. ಎಲ್ಲ ನಕ್ಷತ್ರದವರೆಗೂ ಅಶ್ವಿನಿಯಿಂದ ರೇವತಿವರೆಗೂ 27 ನಕ್ಷತ್ರದವರೆಗೂ 12 ರಾಶಿಯವರೆಗೂ ಇವತ್ತು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಹೇಗಿದೆ ಅಂತ ನೋಡ್ತೀವಿ. ಬೆಳಗ್ಗೆಯಿಂದ ರಾತ್ರಿಯಿಂದ ಏನರ್ಥ ಅಂತಂದರೆ 6:38 ಆ ಸಮಯದಿಂದ ರಾತ್ರಿ 10:21 ಹೇಗಿರುತ್ತೆ ಅಂತ ನೋಡ್ತೀವಿ. ಮೊದಲನೇದಾಗಿ ನಾವು ನೋಡೋದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರೆಗೆ. ಇವತ್ತಿನ ದಿನ ಪ್ರಕಾರ ಜನ್ಮತಾರೆ, ಕಾರ್ಯವಿಘ್ನ, ಹಂಗಾಗಿ ಶುಭಕರವಾಗಿಲ್ಲ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಎಲ್ಲರ ಹತ್ರನೂ ಅವರ ಬುದ್ಧಿ ಗುಣವನ್ನು ನೋಡಿಕೊಂಡು ನಡ್ಕೊಳ್ಳಿ. ನಂತರ ನೋಡುವಂಥದ್ದು ಭರಣಿ ನಕ್ಷತ್ರ ಮೇಷರಾಶಿ. ಖಂಡಿತ ಪರಮ ಮೈತ್ರಿ ಧಾರೆಯಾಗಿ ಸ್ವಲ್ಪ ಕಾರ್ಯವಿಘ್ನವಿದೆ. ಹಂಗಾಗಿ ನಕ್ಷತ್ರ ದೇವರನ್ನ ಪೂಜೆ ಮಾಡಿಕೊಳ್ಳಿ, ಶುಕ್ರಾಚಾರ್ಯರನ್ನ ಪೂಜೆ ಮಾಡಿಕೊಳ್ಳಿ, ಕೆಲವು ದೋಷಗಳೆಲ್ಲ ದೂರವಾಗುತ್ತದೆ. ನಂತರ ನೋಡುವಂಥದ್ದು ಏನು ಅಂತಂದರೆ ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ಮಿತ್ರಧಾರೆ ಇದೆ, ಸ್ವಲ್ಪ ಕಾರ್ಯವಿಘ್ನಗಳು ಇದ್ದೇ ಇದೆ. ಒಂದು 50% ಚೆನ್ನಾಗಿದೆ ಇವತ್ತು. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಮಿತ್ರಧಾರೆಯು ರೋಗ ಭಯ ಉಂಟು, ಆರೋಗ್ಯದಲ್ಲಿ ಗಮನ ಕೊಡಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಇವತ್ತು ಶುಭಕರವಾಗಿಲ್ಲ, ಹೆಚ್ಚಾಗಿ ಆರೋಗ್ಯದಲ್ಲಿ ಗಮನ ಕೊಡಬೇಕು, ಟೆನ್ಷನ್ ಮಾಡ್ಕೋಬೇಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಅನುಕೂಲವು, ರೋಗ ಭಯವೂ ಉಂಟು. ಹಂಗಾಗಿ ಒಂದು ಕಡೆ ರೋಗ ಭಯ ಅಂತಂದರೆ ಊಟದಲ್ಲೇ ಅರ್ಧ ಮೇಂಟೈನ್ ಮಾಡ್ಕೋಬೋದು. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರೆಗೆ ಅಂದರೆ 3 ಮತ್ತು 4ನೇ ಪಾದಗಳು, ಅನುಕೂಲವು, ದ್ರವ್ಯ ಲಾಭಗಳು ಉಂಟು. ಆದ್ದರಿಂದ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ, ಖಂಡಿತವಾಗಿ ಶುಭಕರವಾಗಿದೆ. ಆದರೂ ನಾವು ಹೇಳಿದಂತೆ ಹುಣ್ಣಿಮೆ, ಪ್ರಥಮ ಇದೆಲ್ಲ ನೋಡ್ಕೋಬೇಕಾಗ್ತದೆ. ನಂತರ ನೋಡುವಂಥ ಇನ್ನೊಂದು ನಕ್ಷತ್ರ ಆರುದ್ರ ಮಿಥುನ ರಾಶಿ. ಇವತ್ತು ಶುಭವಾಗಿಲ್ಲ, ಆದರೆ ಎಂದಿನಂತೆ ಬರುವ ವರಮಾನ, ಲಾಭ ಇದಕ್ಕೆ ತೊಂದರೆಗಳಿಲ್ಲ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಕ್ಷೇಮವು, ಲಾಭವೂ ಇದೆ, ಶುಭ ದಿನವಾಗಿದೆ. ನಿಮಗೆ ದೇವಿ ಪೂಜೆ ಮಾಡಬಹುದು. ಸಮಯದಲ್ಲಿ ಕೆಲವು ವಿಷಯಗಳು ಮಾತ್ರ ಎಚ್ಚರವಾಗಿರಬೇಕು. 75% ಮೇಲೆ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಕ್ಷೇಮವಿದೆ, ಆದ್ದರಿಂದ ಶುಭಕರವಾಗಿದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ವಿಪತ್ತು ಉಂಟು, ಧನಹಾನಿ ಉಂಟು, ಎಚ್ಚರವಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತಿದೆ, ಧನಹಾನಿಯೂ ಕೂಡಿ ಬರುತ್ತದೆ, ಎಚ್ಚರ. ಮಕಾ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ ಇದು, ಆದರೂ ಶರೀರ ಸೌಖ್ಯ ಅಂದರೆ ಸುಖ ಉಂಟು, ಆದ್ದರಿಂದ ಸ್ವಲ್ಪ ಎಚ್ಚರ. ಖಂಡಿತವಾಗಿ ಕೇರ್ ತಗೊಂಡ್ರೆ ಏನೂ ದೋಷಗಳಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಪರಮ ಮಿತ್ರಧಾರೆಯಾಗಿ ಶರೀರ ಸುಖವೂ ಇದೆ. ಈ ನಂತರ ಅಂದರೆ ಉತ್ತರ ನಕ್ಷತ್ರ ಸಿಂಹರಾಶಿ ತಗೊಂಡ್ರೆ ಮಿತ್ರಧಾರೆ ಇದೆ, ಸುಖ ಸಂತೋಷವೂ ಇದೆ. ಇದೆಲ್ಲ ಕೂಡಿ ಬರುವಂಥ ದಿನವಿದು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆಯು ಸ್ವಲ್ಪ ವ್ಯಯಗಳು ಬರುತ್ತದೆ, ವ್ಯಯನ ನೀವು ಅವಾಯ್ಡ್ ಮಾಡಬೇಕಾಗ್ತದೆ. ಮಿತ್ರರಿಂದ ಅವರ ಸಹಾಯದಿಂದಲೂ ಖಂಡಿತವಾಗಿ ಶುಭವನ್ನು ಉಂಟು ಮಾಡುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಟೆನ್ಷನ್ ಉಂಟು, ವ್ಯಯಗಳಿದೆ, ಶುಭ ದಿನವಲ್ಲ, ಎಚ್ಚರವಾಗಿರಬೇಕಾಗ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಸ್ವಲ್ಪ ವ್ಯಯವಿದೆ, ಖರ್ಚಿನ ಇವತ್ತು ಕಂಟ್ರೋಲ್ ಮಾಡಿಕೊಳ್ಳಿ. ನಂತರ ನೋಡುವಂಥ ಚಿತ್ತಾ ನಕ್ಷತ್ರ ತುಲಾರಾಶಿ, ಅನುಕೂಲವು, ಇಷ್ಟಾರ್ಥ ಸಿದ್ಧಿಯೂ ಆಗುತ್ತದೆ, ಆದ್ದರಿಂದಾಗಿ ಇದು ಶುಭ ದಿನ ನಿಮಗೆ. ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಪ್ರತ್ಯೇಕ ತಾರೆ, ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಇದೆ, ಗಮನ ಕೊಡಲೇಬೇಕು. ವಿಶಾಖ ನಕ್ಷತ್ರ ತುಲಾರಾಶಿ 1, 2, 3ನೇ ಪಾದಗಳು, ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯೂ ಉಂಟು, ಶುಭವಾಗಿದೆ. ಗುರುವನ್ನು ಮನಸ್ಸಲ್ಲಿ ಧ್ಯಾನ ಮಾಡಿ ಇನ್ನಷ್ಟು ಚೆನ್ನಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮ ಉಂಟು, ಉದ್ಯೋಗ ಅಭಿವೃದ್ಧಿ ಉಂಟು. ಇವತ್ತು ಕುಜನನ್ನು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ್ಸಲ್ಲಿ ಧ್ಯಾನ ಮಾಡಿಕೊಳ್ಳಿ, ಅಭಿವೃದ್ಧಿ ಉಂಟು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ವಿಪತ್ತಿದೆ, ಶನಿದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ.
ಈ ದಿನ ಮಾಡಲೇಬೇಕಾಗುತ್ತದೆ. ಖಂಡಿತವಾಗಿಯೂ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ. ವಾರ ಹೇಗೆ ಇರಲಿ ಆದರೂ ಶುಭವನ್ನು ಕೊಡುವ ದಿನವಾಗಿದೆ ನಿಮಗೆ. ಮೂಲ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆಯು ಕಾರ್ಯತರೆಯೂ ಉಂಟು. ಖಂಡಿತವಾಗಿ ಭೈರವರನ್ನು ಧ್ಯಾನ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಪರಮ ಮಿತ್ರಧಾರೆಯಾಗಿ ಅಲ್ಪ ಸ್ವಲ್ಪ ಕಾರ್ಯತಡೆ ಉಂಟು, ಆದರೂ ಅದನ್ನೆಲ್ಲ ಗೆಲ್ಲುತ್ತೀರಾ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ ಇದೆ. ಸೇಮ್ ಟೈಮಲ್ಲಿ ಏನಾಗ್ತದೆ ಅಂತಂದರೆ ಸ್ವಲ್ಪ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಆದರೂ ವಿನಾಯಕನ ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ ಇದೆ, ಮಿತ್ರರಿಂದ ಸಹಾಯ ಪಡ್ಕೊಳ್ಳಿ. ಹಿರಿಯರ ಆಶೀರ್ವಾದದಿಂದ ಕೆಲವು ದೋಷಗಳನ್ನು ದೂರ ಮಾಡಿಸ್ಕೋಬೇಕು. ಶ್ರವಣ ನಕ್ಷತ್ರ ಮಕರ ರಾಶಿ, ಒಳ್ಳೆಯದಾಗಿಲ್ಲ, ಟೆನ್ಷನ್ ಇದೆ, BP ಮಾತ್ರೆ ಸರಿಯಾಗಿ ತಗೊಳ್ಳಿ, ಟೆನ್ಷನ್ ಮಾಡ್ಕೋಬೇಡಿ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಅನುಕೂಲ, ರೋಗ ವೃದ್ಧಿಯೆಲ್ಲ ಉಂಟು. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಇದೆ, ಶುಭ ದಿನವಾಗಿದೆ ಇವತ್ತು ನಿಮಗೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಪ್ರತ್ಯೇಕ್ತಾರೆ, ಅನುಕೂಲವಾಗಿ ನಮ್ಮ ಕಾರ್ಯಗಳು ಆಗೋದು ಕಷ್ಟ ಅಂತ ಬರುತ್ತದೆ, ಆದ್ದರಿಂದ ಯೋಚನೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಕ್ಷೇಮ ಉಂಟು, ಸುಖವೂ ಉಂಟು, ಆದ್ದರಿಂದ ಶುಭ ದಿನವಾಗಿ ಇವತ್ತಿದೆ. ಇದೇ ಪೂರ್ವಭಾದ್ರ ನಕ್ಷತ್ರ, ಆದರೆ 4ನೇ ಪಾದ ಮೀನರಾಶಿ, ಕ್ಷೇಮವು ಶತ್ರುನಾಶವೂ ಉಂಟು. ಆದ್ದರಿಂದ ಕೆಲವು ಪೂಜೆಗಳು ಶತ್ರುಗಳು ತೊಂದರೆ ಕೊಟ್ಟರೆ ಅದು ನಿವಾರಣೆಗಾಗಿ ಪೂಜೆ ಮಾಡ್ಕೋಬೋದು ಇವತ್ತು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ವಿಪತ್ತಿದೆ, ಏಟು ಗಾಯಗಳಾಗುತ್ತದೆ, ತೊಂದರೆ ಇದೆ, ಗಮನ. ರೇವತಿ ನಕ್ಷತ್ರ ಮೀನರಾಶಿ, ಸಂಪತ್ತು ಉಂಟು, ಶತ್ರುನಾಶವೂ ಉಂಟು, ಆದ್ದರಿಂದಾಗಿ ಇದು ಶುಭ ದಿನವಾಗಿದೆ. ನಮ್ಮ ಪ್ರೋಗ್ರಾಮ್ನ ನೋಡಿದವರು, ಸಬ್ಸ್ಕ್ರೈಬ್ ಮಾಡಿದವರು, ರೆಗ್ಯುಲರ್ ಕಸ್ಟಮರ್ಗೆಲ್ಲ ನಮ್ಮ ವಂದನೆಗಳು. ಸಪ್ರೇಟ್ ಯಾರಿಗೂ ಹೇಳೋಕ್ಕಾಗಲಿಲ್ಲ.